ಯಾರಿಗಮ್ಮ ಇದು ಅಪ್ಪಂಗೆ ನಮ್ಮ ಸರಿ ನೋಡಿದ ಮ್ಯಾಲ್ಕೆ ಇವತ್ತಿನ ಬಿಡಿ ಏನು ಏನು ಇದೆ ಇಂಡಿ ಬೂಸ ಕಲ್ಸಿಕದೆ ಯಾರಿಗೆ ಹಸಿಗೆ ಅಪ್ಪಂಗೆ ಏನು ನಾನು ತಿಂದು ದಪ್ಪ ಇರೋ ಟೇಸ್ಟ್ ನೋಡಿ ಹೆಂಗಂತ ಬತ್ತೇನೆ ನನ್ನ ಮಲ್ಕೊಬರೋಣ ಯಾಕೆಲ್ಲ ಅನ್ನು ಬೆಲ್ಲ ಅನ್ನು ನೋಡಲಿ ಬೈಲಿ ಕುಡಿತೀನಿ ಸರಿ ಅದು ಸ್ಟಿಂಗ ಕುಡಿತಿ ಇವತ್ತಿನ ವಿಡಿಯೋಗೆ ಸ್ವಾಗತ. ಗಾಯ್ಸ್ ಇವತ್ತೇನಪ್ಪ ಮ್ಯಾಟ್ರು ಅಂತಂದರೆ ಇವ್ರು ಯಾವತ್ತು ಏನು ಟ್ರೈ ಮಾಡಿರಬಾರ್ದು ಅಂಥದ್ದೊಂದು ಸ್ಪೆಷಲ್ ಐಟಮ್ನ ತಗೊಂಬಂದು ಟೇಸ್ಟ್ ಮಾಡಿಸ್ತಿದ್ದೀನಿ. ಅದು ದಿನಕ್ಕೆ ರೆಡಿನಾ ತಗೊಂಬತ್ತೀನಿ ಇರೋ ಸ್ವಲ್ಪ. ನೀನು ಹೇಳಿ ಸಾಯಂಕಾಲ ಟೈಮ್ ಹೋಗ್ಬೇಡ ಅಂತ ತಿಂಡಿ ಒಳಗೆ. ಎಷ್ಟು ಗಂಟೆ ಟೈಮ್? ಎಷ್ಟು ಗಂಟೆ? ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ. ಏನು ಸರ್ಪ್ರೈಸು ಕೊಡೋದು? ಡಾಕ್ಟರ್ ಅವಾಗ ಒಂದು ಇತ್ತ ಬಂದಿದ್ದೀನಿ, ಅವಳೇ ಕಂಗಾಕೊಂಡು ತಲೆಗೆ ಏನು ಬಿತ್ಕೊಂಡಿದ್ದೆ? ಓಹೋ ಏನೋ ಎಣ್ಣೆ ಬಿತ್ಕೊಂಡಿರೋ ಗೊಬ್ಬೆ ಎಣ್ಣೆ ತಲೆಗೆ. ನೀನು ಆಡ್ಕೊಂಡು ಅಂತಡಿ. ಅಮ್ಮನ ಕಣ್ಣಿನ ಕೆಟ್ಟಾಗ ಅನ್ಕೊಂಡಿದ್ಯಾ? ಇವಾಗ ಒಂದು ಸರ್ಪ್ರೈಸ್ ಕೊಡ್ತೀನಿ, ರೆಡಿನಾ ಸರ್ಪ್ರೈಸು? ಮೇಲೆ ನಿಂತ್ಕೋ. ನೀನು ಇಡೀ ಜೀವಮಾನದಲ್ಲಿ ತಿಂದಿಲ್ಲ ಅದನ್ನ, ತಿನ್ಬೇಕು ಇವಾಗ. ತಿಂತೀಯಾ? ಯಾವ್ಯಾವ ಗುಪ್ ತಂದ್ಬಿಟ್ಟು ತಿನ್ಸ್ಕೊಡು. ಗಬ್ಗಿ ಬಂದಿಲ್ಲ, ತಿಂದ ಬೇಡಮ್ಮ, ತಿಂತೀಯ ತಾನೇ? ಇದ್ರ ಮೇಲೆ ಕೂತ್ಕೊಳಮ್ಮ, ಇಲ್ಲೇ ಕೂತ್ಕೋ ಇಲ್ಲಿ. ತಾಯಿ ಒಂದು ಪ್ಲೇಟ್ ತಮಗೆ, ಟ್ರೇ ತಮಗೆ, ಒಂದು ಟ್ರೇನ. ಟೈಟಲ್ ತಮ್ಮನೇಲಿ ನೋಡಿ ಅಲ್ಲೇ ವ್ಯೂವರ್ಸ್ಗೆ ಗೊತ್ತಾಗಿರ್ತದೆ, ಇವ್ರಿಗೆ ಗೊತ್ತಿಲ್ಲ ಅಷ್ಟೇ. ಸರಿನಾ? ಏನಿರ್ಬೋದು? ಏನೋ ಗೊತ್ತಿಲ್ಲಪ್ಪ. ಏನಮ್ಮ ಇದು? ಪೂಜಾ. ಇದು KFC ಅಂತಾರೆ ಗೊತ್ತಾ? ಗಂಡಂಡ್ರು ಕುಡಿಯಕ್ಕೆ ಪೈಪು. ಇಬ್ರು ಒಂದೇ ಪೈಪಲ್ಲಿ ಇಬ್ರು ಕುಡಿಯಕ್ಕೆ. ಒಂದೊಂದೇ ಇಕ್ಕೈತೆ ಅದ್ರ ಒಳಗಡೆಗೆ. ಇಬ್ರಿಗೂ ನಾನು ಫಸ್ಟ್ ಪೇಪರ್ ಕೊಡೆ, ಟಿಶ್ಯೂ ಕೊಡೆ. ಸರ್ಪ್ರೈಸ್ ಇವತ್ತು ಇವರಿಬ್ರು ಬಿಸಿ ಇದು ಮಾಡಬೇಕು, ಶಾಕ್ ಆಗಬೇಕು ಅಂತ ನೋಡಿ ಹೆಂಗಿರ್ತಂತೆ ಎಕ್ಸ್ಪೀರಿಯನ್ಸ್. ಅಲ್ಪ ಕೊಡಮ್ಮ. ಹಾಂ ಮುಚ್ಚಿಟ್ಕೊಳಕ್ಕೆ ಕೊನ್ನೆ ತೆಗಿಯಮ್ಮ. ಯಾಕಮ್ಮ ಕೈ ಎತ್ಕಂತ ಹಂಗೆ ಬಿಕ್ತಿ? ಚಿನ್ನಮ್ಮ ಸಾಕತ್ತಂದಾಗ್ತಿ. ಈಗ ಓಪನ್ ಮಾಡ್ಕೊಡಿ, ಎಲ್ಲ ಹೊರದಾಕ್ಬಿಡ್ತಾ ಓಪನ್ ಮಾಡಿ ಕ್ಲೀನಾಗಿ. ಈ ಕಡೆ ನೋಡಿ, ಇದು ಓಪನ್ ಮಾಡೋಕ್ಕೆ. ಓಪನ್ ಮಾಡ್ದಾ? ಏನಮ್ಮ ಅದು? ಯಾವ್ದೋ ಬ್ರೆಡ್ ರೋಟಿ. ಏನು ಹೇಳೋದು? ಬ್ರೆಡ್ ರೋಟಿ. ಗಾಯ್ಸ್, ಇದಕ್ಕೆ ಇನ್ಮೇಲಿಂದ ಹೊಸ ಹೆಸರು ಬ್ರೆಡ್ ರೊಟ್ಟಿ ಅಂತೆ ತಿಳ್ಕೊಂಬಿಡ್ರಿ. ಆಮೇಲೆ ಹಂಗೆ ನೋಡೋದು. ಅದೇನು ತೆಗಿಯಮ್ಮ. ಇದೇನಮ್ಮ ಇದು? ಏನಪ್ಪ ಮೂಸ್ ನೋಡು. ಗೊತ್ತಿಲ್ವಾ? ಅವ ಇನ್ನೊಂದು ಗಂಟೆನವ ಕೈ ನನಗೆ ಗೊತ್ತಿಲ್ಲ ಏನೋ ಆರ್ಡ್ರ್ ಮಾಡಿದೆ ಅಂತ. ಅದು ಬ್ರೆಡ್ ರೋಟಿದೆ. ಕಲ್ಲಿ ರೆಡಿನಾ? ಇಬ್ರು ಬ್ಯಾಟ್ಸ್ಮನ್ಗಳು. ನೀನು ಹೋಗಿ, ನೀನು ಜುಮ್ಮನ ಒಂದು ದಿವಸ ತಿಂದಿದ್ದ KFCನ ತಿಂದಿದ್ದೇನೆ. ಕಾಳಿ ತಿಂದಿರ್ತಿ, ಏನು ಡೌನ್ ಮಾಡ್ತಿದ್ದಿ? ತಿಂದಿಲ್ವಾ? ನಾನಂತೂ ಬೇರೆನ್ಸಲ್ಲಿ ತಿಂದ್ಬಿಡ್ತೀನಿ, ಲೆಕ್ವೇಜ್ಸಲ್ಲಿ. ನೀವು ತಿಂದು ಹೇಳ್ಬೇಕಷ್ಟೇ. ತಳಮ್ಮ ಹಿಂಗೊಂದು ಪೈಪು. ಅದು ಹೆಂಗೆ ಗೊತ್ತಾ? ತಿಂದು ಇನ್ನೂ ಕೋಲ್ಡ್ ಅದೇ ನೋಡು. ಕೋಲ್ಡ್ ಆರಿಸೋಕೆ ಮನೆಗೆ ಬಂದಿದ್ದೀನಿ. ಫಸ್ಟ್ ಏನು ಟ್ರೈ ಮಾಡಬೇಕು? ಇದಕ್ಕೆ ಏನಂತಾರೆ ಹೇಳಮ್ಮ? KFC. ತಿಂದು ನೋಡಿ, ಫಸ್ಟ್ ಯಾಕೆ ತಿಂತಿ? ನಿನ್ನೆ ರಿವ್ಯೂ ಬೇಕು ಇದನ್ನ. ಇವಾಗ ಇದನ್ನ ಒಣಬಂದು ಅನ್ನಲ್ಲ, ಅದನ್ನ ಏನಂತ ಹೇಳಿದ ಅಮ್ಮ? ಇದನ್ನ ಏನಂತಾರಮ್ಮ ಇದಕ್ಕೆ? ಬ್ರೆಡ್ ರೋಟಿ. ಬ್ರೆಡ್ ರೋಟಿ ಇಟ್ಕೊಂಡು ತಿನ್ನು. ಫಸ್ಟ್ ಎಲ್ಲ ಪೂರ್ತಿ ಇಟ್ಕೊಂಡು ತಿನ್ನಮ್ಮ. ಹೆಂಗೆ ತಿನ್ನೋದು ಹೇಳಮ್ಮ? ಹೊಸದಲ್ಲ, ತಿನ್ನೋದು ಹೆಂಗೆ ತಿನ್ನೋದು ಅಂತ ಫಸ್ಟ್ ನಂಗೆ ತೋರಿಸ್ಕೊಡು. ನಮ್ಮ ಜನಕ್ಕೆ ತೋರಿಸಿ ಹೆಂಗೆ ತಿನ್ನೋದು ಇದನ್ನ ಅಂತ. ಎತ್ಕೋ, ಕೈ ಪೂರ್ತಿ ಎತ್ಕೋ ಅದನ್ನ. ಇದ್ರಾಗೆ ಏನೆಲ್ಲ ಅಂತ ಹೇಳು. ಎತ್ಕೋ ಪೂರ್ತಿ ಎತ್ಕಡೆ ಕೈ ಇಟ್ಕೊಬಾರೆ, ಸಪೋರ್ಟ್ ಇಟ್ಕೊಬಾರೆ, ಅವನಿಗೆ ಗೊತ್ತಾಗಲ್ಲ. ಬ್ರೆಡ್ ರೋಟಿನ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದು. ನಾನೇ ನೋಡಿಲ್ಲ, ನೀನು ಹೇಳ್ತೀವಿ. SLC ಪೇರ ತಿಂದದೆ ಇದು. ಈ ಕಡಿ ಕನ್ನಡ ಹಾಕಲ್ಲ, ಸೋಸ್ಬಿಡ್ತ ಕಡೆ ಚೀಸ್ ಇದೆಲ್ಲ ಐತೆ ಅದ್ರಾಗೆ. ಅಯ್ಯೋ, ನೀನು ಬೈಕೆ. ಓ ಯಾಕಮ್ಮ? ಅಯ್ಯೋ ಯಾಕಮ್ಮ? ಅದೇನೋ ಉಳುಳಿ ಒಂಥರ ಅದೇನೇನೋ. ಅಯ್ಯೋ ಭಗವಂತ. ಅಪ್ಪ ಕನ್ನಡ ಹೇಳ್ತಿದ್ದಾಳೆ.
ಏನೇನು ಸಿಗ್ತಾಳಮ್ಮ ಬಾಯಿಗೆ ನಿಂಕದು ಏನೇನು ಸಿಗ್ತಾಳೋ ಈರುಳ್ಳಿ ಕೋಸು ಅದೇನೋ ಚಟ್ನಿ ಚಟ್ನಿ ಅಲ್ಲ ಕಡೆ ಏನೋ ಸ್ಲೈಸ್ ಬಟರ್ ಸ್ಲೈಸ್ ಹಾಕಿದ್ರು ಇವಾಗ ನೋಡಿ ನೀವು ಯಜಮಾನ ತಿನ್ನೋದು ನೋಡು ಬೆಡ್ ರೊಟ್ಟಿ ಏನ ಇದು ಆಗದೆ ಹಿಂಗೆ ನಾನು ಜೀವ ಮುಂದೆ ತಿಂದಿಲ್ಲ ನಾನು ಜೀವ ಮನೆಗೆ ತಿಂದಿಲ್ಲ ಅಂತ ಅಂದ್ಬಿಟ್ಟು ತಂದ್ಕೊಟ್ಟಿರೋದು ಇವತ್ತು ಚಿಕನ್ ಎಲ್ಲದೆ ಅಂತ ಹುಡುಕ್ತಾ ಇರೋದ್ರೊಳಗೆ ತಿನ್ನಪ್ಪ ಆಗಪ್ಪ ಓ ಕರ್ನಾಟಕ ತೆಗಿಯೋ ಗುಡಿಲೈ ಅಯ್ಯೋ ಟೇಸ್ಟ್ ಇಲ್ಲ ಹೋಗ್ರಿ ಥೂ ಟೇಸ್ಟ್ ಇಲ್ಲ ನಿಮ್ಗೆ ಟೇಸ್ಟ್ ಏನಂತಾರಪ್ಪ ಅದಕ್ಕೆ ಏನಂತಾರಪ್ಪ KFC ಬರ್ಗರ್ ಅಂತಾರೆ ಟಿವಿ ನೋಡಿಲ್ವಾ ಬರ್ಗರ್ಗೆ ಯಾರೋ ಇದನ್ನ ಹಾಕ್ತಾರ ಇನ್ನೇನಂತಾರೆ ಆ ಚಿಕನ್ ಬರ್ಗರು ಬರ್ಗರಲ್ಲಿ ವೆಜ್ ಅಂತಾರೆ ಗೊತ್ತವೆ ಚಿಕನ್ ವೆಜ್ ಬರ್ಗರು ಚಿಕನ್ ಬರ್ಗರ್ ಅಂತ ಏನಂತಾರ ಅದಕ್ಕೆ ಬೆಡ್ ರೊಟ್ಟಿ ಬರ್ಗರ್ ಬರ್ಗರ್ ಹಂಗಂತಾರೆ ಬರ್ಗರ್ ನೆಕ್ಸ್ಟ್ ಇದೆ ಅದ್ಕೋ ಅದಕ್ಕೆ ಏನಂತಾರೆ ಹೇಳೋ ಫ್ರೆಂಚ್ ಫ್ರೈಸ್ ಅಂತಾರೆ ಆಲಿಗೆಡ್ಡೆ ಅಯ್ಯೋ ನಿನ್ನ ಹೇಳ್ಕೊಟ್ಟ ಕೇಳು ಫ್ರೆಂಚ್ ಫ್ರೈಸ್ ಫ್ರೈಸ್ ಫ್ರೆಂಚ್ ಫ್ರೆಂಚ್ ಫ್ರೆಂಚೋ ಫ್ರೆಂಚೋ ಫ್ರೈಸ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ನಿನ್ನ ನಂದು ಯಾವ್ದೋ ಪಿಜ್ಜಾ ಬಾಳ ತಿರ್ಗಾ ಪಿಜ್ಜಾ ನನಗೆ ಗುಜ್ಜ ಅದೇನದು ಹೆಚ್ಗಂಟಿನ ಬೀಜ ಅಂದಲ್ಲ ಹಂಗಾಯ್ತು ನೋಡು ಅದು ಎತ್ಕೊಂಡು ಹೊಡಿತದೆ ಫ್ರೆಂಚ್ ಫ್ರೈಸ್ ಫ್ರೈಸ್ ಫ್ರೆಂಚ್ ಫ್ರೆಂಚು ಫ್ರೈಸ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಫ್ರೈಸ್ ಬ್ರೈಸ್ ಯಾವ್ದೋ ಒಂದು ತಿನ್ನತ್ತ ನಿಮ್ಮ ಬಜ್ಜಿ ಕೊಡೆ ಇದಕ್ಕೆ ಸಿಗ್ತಾ ಇದಂಗದೆ ಇದು ರುಚಿ ಇಲ್ವಾ ಅಯ್ಯೋ ಭಗವಂತ ನೀನ್ ತಳಪ್ಪ ಆಲಿಗೆಡ್ಡೆ ಕಳಬ್ರಿ ಇವು ಫ್ರೆಂಚ್ ಫ್ರೈಸ್ ಕಣಮ್ಮ ಆಲಿಗಡ್ಡೆ ಅಂತ ಅನ್ಸ್ತದ ನಿಂಗೆ ಅದ್ರಾಗೆ ಮಾಡಿರೋದು ಇದನ್ನ ನಾನು ಮಾಡ್ಕೊಡ್ತೀನಪ್ಪ ದಪ್ಪ ಗೆಡ್ಡೆ ಹೆಚ್ಚು ಅದನ್ನ ತಗೋ ಏನಿದು ಅದನ್ನ ತಿನ್ನೋಡು ಆ ರೆಡ್ ಕಲರ್ ಆಯ್ತಲ್ಲ ಅದಕ್ಕೆ ಇದಕ್ಕೆ ಸೂರ್ಯ ಒಂದ ಟಮಾಟ ಕೆಚ್ಚಪ್ ಸೈಡ್ ಹಾಕಿ ಇಲ್ಲೆಲ್ಲ ಸೂರ್ಯ ಅದು ಕೆಜ್ಗೋ ಇರೇ ಹಂಗೆ ತಿನ್ಲೇವಮ್ಮ ಬಜ್ಜಿ ಈಗ ತಿನ್ನಮ್ಮ ಅದು ಕೋಳಿ ಅಲ್ಲ ಕಳಬರಿಲೆ ಕೋಳಿ ನಿಜವಾಗ್ಲೂ ತಿನ್ನಮ್ಮ ಅದು ಇರಮ್ಮ ನೋಯ್ಕೊಳಮ್ಮ ಸೈಡ್ಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಮ್ಮ ಇದಕ್ಕೆ ಹಾಕೊಳಮ್ಮ ಇದಕ್ಕೆ ಅದಕ್ಕೆ ಹಾಕೊಂಬಿಟ್ಟು ಇದಕ್ಕೆ ಹಾಕೊಳಮ್ಮ ಒಟ್ಟಾಗಿ ನೀನು ಜೂಮ್ ಬಂದಾಗೆ ನೋಡ್ತಿದ್ದವು ತಿಂತಾ ಇದ್ದೀವಿ ಕೋಳಿ ಬಾಡು ನಿನ್ನ ಚಿಕನ್ ವಿಂಗ್ಸು ಚಿಕನ್ ಪೀಸ್ ಚಿಕನ್ ವಿಂಗ್ಸು ಚಿಕನ್ ಚಿಕ್ಸ್ ಬರೀ ಕೋಳಿ ರೆಕ್ಕೆ ಅದು ಏನಲ್ಲ ನೀನು ಯಾವ ಥರ ಮಾಡ್ತೀವಿ ಹಂಗೆ ನಾನು ಈ ಎಣ್ಣೆಗೆ ಎದ್ದ ಬಿಟ್ಟ ಅಯ್ಯಾ ಒಳ್ಳೆ ಮಜಾನೇ ಇಲ್ಲ ಅದು ನೀನು ತಿನ್ನಕ್ಕೆ ಬರ್ತಾನೆ ಇಲ್ಲ ಅದನ್ನ ಬರ್ತಾ ಇದಕ್ಕೆ ಮೆತ್ಕೊಳಮ್ಮ ಇದಕ್ಕೆ ಮಯನಿಸ್ಗೆ ಮೆತ್ಕೊಳಮ್ಮ ಅದಕ್ಕೆ ನಿಂಗಿನ್ನ ರುಚಿ ಪಳಗುಸಿ ಚೆನ್ನಾಗಿ ಏನು ಅನ್ಕೊಂಡಿದ್ಯಾ ಅದನ್ನ ಸಾಸಿ ಮೆತ್ಕೊಬೇಡ ಎಲ್ಲ ಮಿಕ್ಸ್ ಮಾಡ್ಕೊತೀರ ಪದೇ ಸಲ ಯಾವ್ದಾದ್ರು ಒಂದು ಮೆತ್ಕೊಳಪ್ಪ ಚಿತ್ರಾನ್ನ ಇವಾಗ ನೋಡು ಒಂಚೂರು ಮೂಳೆನೇ ಬಿಡಲ್ಲ ಜಗಳ ಇಲ್ವಾ ಬರೀ ಮೂಳೆನೇ ಕೊಟ್ಟವರಲ್ಲ ಇನ್ನ ತಿನ್ನಮ್ಮ ನಿನ್ಗೆ ಹೆಂಗೆ ತಂದಿರೋದು ಎಲ್ಲ ಎಷ್ಟು ರುಚಿ ಇರ್ತದೆ ಜನ ಎಲ್ಲ ಎಷ್ಟು ರುಚಿ ಬಿದ್ದು ತಿಂತಾರೆ ಇವನ್ನೆಲ್ಲ ಮೂಳೆ ಎತ್ಕೊಳಮ್ಮ ಅಯ್ಯೋ ಭಗವಂತ ಇವೆಲ್ಲ ಬರೀ ರೆಕ್ಕೆ ಮಾಡಿರೋದು ಕೋಳಿ ರೆಕ್ಕೆಗೆ ನೀನು ಕಾಪಕ್ಕೂ ತಿಂದ್ಬಿಟ್ರೆ ಅಲ್ಲಿ ಸವಿತವ ಅಲ್ಲಿಗೆ ಅಲ್ಲಿ ನೋಡು ಮೂಳೆ ಬಿಡಿಸ್ತೀವಿ ಇವಾಗ ಏನಂತ ಹೇಳಿ ಇದಕ್ಕೆ ಅಯ್ಯೋ ಒಂದ್ಸರಿ ಆಯ್ತು ಬೆಡ್ ರೊಟ್ಟಿ ತಿನ್ನು ಸುಮ್ಮನೆ ದನ ಕಟ್ತಾರ ಮೇಲೆ ಹಾಕೋ ತಿನ್ನು ಅಯ್ಯೋ ಅದನ್ನ ಯಾವ ಊಟ ಅಂತ ಹಿಂಗೆ ಆಡ್ತಮ್ಮ ನಾಳೆ ಬಂದು ತಿನ್ನಪ್ಪ ಸೆಂಟ್ರಲ್ ಚಿಕನ್ ಐತೆ ಅರ್ಧಕ್ಕೆ ಹಾಕ ಪೊಲೀಸಲ್ಲಿ ಭಯ ಎಲ್ಲೂ ತಿನ್ನಪ್ಪ ಅಮ್ಮಂದ ಒಂದು ಸೈಡ್ ತಿನ್ನದ ಚೆನ್ನಾಗದ ಏನಾದ್ರು ಹೋಗ್ಬಿಟ್ಟು ತಿನ್ನಕ್ಕೆ ಕೇಳಿ ನೋಡಲಿ ನಿಮ್ಮ ಯಜಮಾನ್ರನ್ನ ಹೋಗಮ್ಮ ಇದು ಯಾರು ಒಂದಕ್ಕೆ ಸುಮ್ಮನೆ ತುಂಬಿಟ್ಟಿದ್ದೀನಿ ಎಸೆ ಡಬ್ಬನೇ ತೈ ನೆಕ್ಸ್ಟ್ ಇದು ಆ್ಯಕ್ಚುಯಲ್ ಚಿಕನ್ ಇದು ತಗೊಳ್ರಿ KFC ಸ್ಟೈಲ್ ಲೆಗ್ ಪೀಸ್ ತರೋಣ ಅನ್ಕೊಂಡೆ ಒಂದು ಲೆಗ್ ಪೀಸ್ಗೆ 199 105 ರೂಪಾಯಿ ಅಂಕಿತ್ತು ಅದಕ್ಕೆ ತರಲಿಲ್ಲ ಕಾಸಿಲ್ಲ ಬಜೆಟ್ ಫ್ರೆಂಡ್ಲಿ ಇಷ್ಟಕ್ಕೆ ಹೇಳ್ಬಾರ್ದು ಕಡ್ಕೊಂಡು ತಿನ್ನು ಹಾಂ ಇವಳಿಗೆ ಕೊಡಲಿಲ್ಲ ಗೊತ್ತಿಲ್ವಾ ಈ ಕಡೆ ಇದು ನಿಜವಂತೀನಿ ಬಾರೇ ತಗಿರ್ತದೆ ಸೆಂಟ್ರ್ ಬರೇ ನೀನು ಎಲ್ಲ ಖಾಲಿ ಮಾಡ್ಬಿಡ್ತಾರೆ ಮಾಮ ಅತ್ತೆ ಬಾರೇ ಸೆಂಟ್ರ್ ಬರೇ ಏನೇ ಇದು ಸನ್ವಿ ಏನೋ ಗುಡಿ ಹಾಂ KFC ತಿಂದಿದ್ದ ಯಾವತ್ತಾರು KFCನ ತಿಂದಿದ್ದ ಯಾರು ತಂದ್ಕೊಟ್ಟಿದ್ದು ಕಾಮ ಅರಳೆ ಕೈ ಮೆತ್ಕೊಳ್ಳೋದು ಹಂಗೆ ಮೆತ್ಕೊಳ್ಳೋ ಪ್ಲೇಟ್ಗೆನೇನೆ ಅಯ್ಯೋ ಅದಂತಿ ನಿಂಗೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಸೋಣ ಅಂತಂದ್ರೆ ಒಳ್ಳೆ ಕತೆ ನಿಂದು ಹಂಗೆ ಎತ್ಕೊಳಮ್ಮ ಹಿಂಗೆ ಎತ್ಕೊಳಮ್ಮ ಪ್ಲೇಟಿಗೆ ಮಾವು ಹಾಕೋ
ತಿನ್ನು ಹಾಗೆ ಮೆತ್ಕೋ. ತಿನ್ನು ನೋಡಿಲ್ಲ ಇವನ್ನೆಲ್ಲ. ಅಯ್ಯೋ ನಾನೇ ಕಬಾಬ್ ಚೆನ್ನಾಗಿ ಮಾಡ್ತೀನಿ ತಿನ್ನು. ಇದಕ್ಕಿಂತ ಕಾವು ನೀನೇ ಚೆನ್ನಾಗಿ ಮಾಡ್ತೀವಿ ಬಲ್ಲ ಚೆನ್ನಾಗಿ ಮಾಡ್ತೀವಿ. ಅದೇ ಬೇರೆ ಫ್ಯಾನ್ ಕ್ರೇಜು, ಇದೇ ಫ್ಯಾನ್ ಕ್ರೇಜ್ ಬೇರೆ. ಯಾರು ತಿಂತಾರೆ ಗೊತ್ತೇ ಒಂದೆಲ್ಲ ಹೋಗಿ ಸಿಟಿ ಕಡೆ. ಉಪ್ಪು ಇಲ್ಲ ಖಾರನೂ ಇಲ್ಲ. ಉಪ್ಪು ಇಲ್ಲ ಖಾರ ಇಲ್ಲ. ಲಾಸ್ಟಿಗೆ ಇದೆಲ್ಲ ತಿಂದ್ರಿ ರೇಟ್ ಏನು ಅಂತ ಹೇಳ್ತೀನಿ. ಎಲ್ಲ ಶಾಕ್ ಆಗ್ತಿರೋ ರೇಟ್ ಕೇಳ್ಬಿಟ್ಟು ತಿನ್ನು. ತಗ ಹಂಗೆ ಜ್ಯೂಸ್ ಸೆನ್ಸೆಂಟ್ರ ಕುಡಿತಾ ಇರ್ಬೇಕು, ಚೆನ್ನಾಗಿರ್ತದೆ ಫ್ಲೇವರು. ಗೈಸ್ ಯಾರು ಕಮೆಂಟ್ ಮಾಡ್ರಿ, KFC ಕೂಡ ಪೆಪ್ಸಿಗೂ ನಾವು ಅಂಗಡಿ ತಡ ಪೆಪ್ಸಿಗೂ ಬೇಜಾನ್ ಡಿಫ್ರೆನ್ಸ್ ಇರ್ತದೆ. KFC ಏನೋ ಒಂಥರ ಟೇಸ್ಟ್ ಒಂಥರ ರಿಕ್ಟ್ ಆಗೋದು ಈ ಪೆಪ್ಸಿಗೆ. ಒಂದು ಟೇಸ್ಟ್ ಅಂಟಲ್ಲ ಕಂಡ್ರಿ ಇದಕ್ಕೆ. ಟೇಸ್ಟ್ಲೆಸ್ ಪೀಪಲ್ ಇವರು. ಸುಮ್ಮನೆ ತಿನ್ಬೇಕು ತಿಂತಾರೆ. ಜನ ಇದಕ್ಕೆ ಎಷ್ಟು ಅಡಿಕ್ಟಾಗಿ ಹುಚ್ಚುತ್ತಾ ತಿಂದ್ರೆ ಗೊತ್ತವಾಗಿ. ಒಬ್ಬರು ಡೈಲಿ ಒಳ್ಳೆ ತಿಂತಾರೆ ಇದನ್ನ, ಗೋಬಿ ಪಾನಿಪುರಿ ತಿಂದಂಗೆ. ಬಲ್ಲ ಹಸ್ನಂತಿ ಚಿಂಜಿ ಬಿಡಪ್ಪ. ಮೋ ತಿಂತಾರೆ ಕಣಮ್ಮ. ನಿಂಗೆ ಏನೋ ಗೊತ್ತಿದ್ರು ಟೇಸ್ಟು. ಮನೇಲಿ ಮಾಡ್ಲಾರ್ತಿದ್ಕಿಂತ ಇವಾಗ ತಿನ್ನು ಫಸ್ಟ್ ಲಾಸ್ಟ್ ರೇಟ್ ಹೇಳ್ತೀನಿ ಎಷ್ಟು ಎಲ್ಲ ಸಾಕಾತಿ ಒಂದು ರೌಂಡು. ತಿನ್ನಿ ಎತ್ಕೊಂಡು. ನೀನೇನೇನು ತಿಂತೆ? ಒಂದೇ. ಹಾಂ ಸೈಡಾಗಿ ಕೂತ್ಕೊಂಡು ಒಳ್ಳೆ ಜಾಗ ಮಾಡ್ಕೊಂಡಿದ್ದೀವಿ. ಹಾಂ ಒಳ್ಳೆ ಜಾಗ ಮಾಡ್ಕೊಂಡಿದ್ದೀವಿ ಸರಿನಾ? ತಿನ್ನಿ ಆಮೇಲೆ ಐತಿ ನಿಮಗೆ. ನಮ್ಮ ಅಪ್ಪ ಏನು ಹೇಳ್ತಿಲ್ಲ, ಸೈಲೆಂಟಾಗಿ ಬರೀ ತಿಂದು ಬಾಸ್ಕು ಎಲ್ಲ ಖಾಲಿ ಮಾಡ್ಕೊಂಡು. ಇವಮ್ಮ ಬರ್ಗರ್ನ ಬೆಡ್ ರೋಟಿ ಅಂತದೆ. ತಿನ್ಬೇಕು ತಿಂತಾ ಇದ್ದೀವಿ ನಾವು ಜೀವ ಬಂದಾಗ ನಾವು ತಿಂದಿಲ್ಲ. ಹಾಂ ತಿನ್ಬೇಕು ಹೆಂಗನ್ಸ್ತು? ಆ ಮೂಳೆ ಕಡ್ದಿರೋದು ನೋಡಿ ಹೆಂಗೆ ಕಡ್ದಿದ್ದಿ. ನೆಕ್ಸ್ಟ್ ಲೆವೆಲ್ ಆಗದೆ ನನ್ಗೆ. ನೆಕ್ಸ್ಟ್ ಲೆವೆಲ್ ಆಗದೆ ನೋಡಿ. ನೆಕ್ಸ್ಟ್ ಲೆವೆಲ್ ಆಗದೆ ಮಾಡ್ಕೊಡೆ. ಮಾಡಕ್ ಬರ್ತೀನಿ ಇದೆಲ್ಲ ಮಾಡ್ತೀವಿ, ಟ್ರೈ ಮಾಡ್ತೀವಿ. ನೋಡ್ಕೊಂಡ್ರೆ ಮಾಡೇ ಬಿಡ್ತದ ನನ್ನ ಮಗ. ಇಲ್ಲ ಅದು ಇಂಡಸ್ಟ್ರೀಸ್ ಈಸ್ ಎಲ್ಲ ಇದು ಬೇರೆ ಥರ ಇರ್ತದೆ ಈಗೆಲ್ಲ. ನಾನೇ ಮಾಡ್ತೀನಿ ಒಳಗೆ. ನಾವು ಅಪ್ಪ ತಂದಿರೋ ಹಂಗ ಕೋಸವೇ ಇದ್ರಾಗ ಏನೇನು ನೋಡ್ಕೊಂಡು ಮಾಡ್ತೀವಿ. ಐದು ವೇಳೆ ಏನಿಲ್ಲ ಏನೇ ಅದು ಬ್ರೆಡ್ಡು, ಇದೇನೋ ಚೀಸು, ಕೋಸು ಮತ್ತು ಈರುಳ್ಳಿ ಹಚ್ಬಿಟ್ಟು ಹಿಂಗೆ ಇಕ್ಬಿಟ್ಟು ಅಂತಂದ್ರೆ ಅದ್ರೊಳಗೆ ಇಕ್ಬಿಟ್ಟು ಆಯ್ತು. ಬೆಳಗ್ಗೆ ಮಾಡ್ಬಿಡ್ತಾಳೆ. ಓವನ್ ಎಲ್ಲಿ ಮಾಡ್ತೀನಿ ನೀನು? ಓವನ್ ತಮ್ಮ ಕೊಡೋದ? ಹಾಂ ಹೆಂಗೆ ಬಿಡ್ಸೋದು ನೋಡಕ್ಕೆ. ತೋರ್ಸ ಮುಳೆ ಹೆಂಗೆ ಬಿಡ್ಸಿದ್ದಿ ತೋರ್ಸು. ತೋರ್ಸ್ಗೆ ಹಿಂಗೆ ತೋರ್ಸ್ಗೆ ಒಂದು ಪೀಸ್ ಕೊಟ್ಟಿದ್ವಿ. ಚಿಕನ್ ಲೆಗ್ ಪೀಸ್ ಅದ, ಲೆಗ್ ಪೀಸ್ ಅರ್ಧ ಲೆಗ್ ಪೀಸು ಕಾಲಿನೇ ಮಾಡಕ್ಬಿಡ. ಚೆನ್ನಾಗದೇನೆ? ಚೆನ್ನಾಗದ? ಬೆಳ್ಳು ಮಾಡಿ ಹಾಕ್ಬಿಟ್ಲು. ಚೆನ್ನಾಗದ ಇರು? ಚೆನ್ನಾಗದ ಮತ್ತೆ ಅಂತಿ ಬೆಳ್ಳು ಮಾಡ್ಬಿಟ್ಟಲ್ಲಿ ಮುರಿ. ನೀನು ತಳ ಬಂದ ಯಾಕೆ ಬೇಕಮ್ಮ? ಸಾಕಪ್ಪ ನನಗೇನು ಬೇಡ, ನೀವು ತಗೊಳ್ರಿ. ತಳಪ್ಪ ಕಚ್ಚಲೆ ಕಚ್ಚು ಪೂರ್ತಿ ಕಚ್ಚೆ ಹಾಕಿ ಬಾಯಿ ಹಾಕಿ ಜ್ವರ ಹಾಕಿ. ಅದ್ರೊಳಗಿರೋದು ಏನು ತಳದಲ್ಲ, ಬರೀ ಬ್ರೆಡ್ ಕಡಿ. ಬರೀ ಬ್ರೆಡ್ ಕಡಿತಾಳ ಅವಳು. ತಳ ಬಂದಿ ನನ್ನ ಜೊತೆಗೆ ಇದ್ಬಿಡಪ್ಪ, ಚೆನ್ನಾಗಿರ್ತದೆ. 8 ರೂಪಾಯಿ ಬೈ ಕೊಡಿ, ಅದಕ್ಕೆ ಸಪ್ರೇಟ್ ಪೈಪ್ ಅಂತೀವಿ. ಅಮ್ಮ ಒಂದೇ ಪೈಪ್ ಇಬ್ರು ಕೊಡಿರಪ್ಪ. ಸುಮ್ಮ ಕುಡಿ ಗೊತ್ತಾ ಬಯಕೆ ಬಂತಾ ಎಳ್ಕಂಡ ಸಾಕ್ಬಿಡು. ಜಾಸ್ತಿ ಆಯ್ತು ನಿಂಗೆ, ಜಾಸ್ತಿ ಕುಡಿಬೇಡ. ಹುಳಿ ಏನು ಹುಳಿ? ಹುಳಿ ಕಣಪ್ಪ ಮೇಲೆ ಮಯಾನೀಸ್ ಕಣಪ್ಪ ಅದು ಪೋ ಹಾಕಿರಪ್ಪ. ಅಯ್ಯೋ ಮಯಾನೀಸು ಒಳ್ಳೆ ಅಕ್ಕಿ. ಬೆಳಗ್ಗೆ ಯಾರು ಓಡೋದಿದ್ರೆ ನೋಡ್ಕೊಳ್ರಿ. ಗಾಯ್ಸ್ ಇದನ್ನೆಲ್ಲ ತಾಮ ಕೊಟ್ಟಿದ್ದು ಹೆಂಗಪ್ಪ ಅಂತಂದ್ರೆ ಜೂನ್ಸಾಗಿ ಒಂದ್ಸಲ ಟ್ರೈ ಮಾಡ್ಲಿ ಅಂತ ನಾವು ಒಂದು ತಾಯ್ಕಣಿಕ ತಿಂತಾ ಇರ್ತೀವಿ. ಆಚೆ ಹೋದ್ರೆ ಇವ್ರು ಅದ್ರೊಳಗೆ ಹೋದ್ರೆ ಆರ್ಡರ್ ಮಾಡೋಕ್ಕೂ ಬರಲ್ಲ. ಅದಕ್ಕೋಸ್ಕರ ನಾನೇ ಹೋಗಿ ತಾಮ ಕೊಟ್ಟಿದ್ದೀನಿ, ನೋಡೋದು ಹೆಂಗಿರ್ತದೆ ಅಂತ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಇದೇ ಜೀವನದಲ್ಲಿ ಫಸ್ಟ್ ಟೈಮು. ಮುಂದೆ ತಿಂತಾರೋ ತಿನ್ನಲ್ಲೋ ಗೊತ್ತಿಲ್ಲ. ನಾನು ಇದೇ ತಿನ್ನಿಸ್ತೀನಿ ಎಲ್ಲರೂ ಕರ್ಕೊಂಡೋಗಿ ಆಚೆ. ಇವರಂತೂ ತಿನ್ನಲ್ಲ. ಹೆಂಗಿತ್ತಮ್ಮ ಓವರ್ ಆಲ್ ರಿವ್ಯೂ? ಇದ್ರ ರೇಟ್ ಎಷ್ಟು ಗೊತ್ತಾಗುತ್ತೆ ಅದು ಮಂದಿದು? 870 ರೂಪಾಯಿ. ರೆಡಿ? 870 ರೂಪಾಯಿ. 3 ಕೆಜಿ ಕೋಳಿ ಬರ್ತಿರೋದು ಎಲ್ಲ 870 ರೂಪಾಯಿ. 1 ಕೆಜಿ ಮರಿ ಮಟನ್ ಬರೋದು. ಅಲ್ಲ ಕಣಪ್ಪ, ಕೋಳಿ ಬರ್ತಂದ್ರೆ ಬಿರಿಯಾನಿ, ಫ್ರೈ, ಕಬಾಬು ಎಲ್ಲ ಮಾಡಿ ನಾನು ಒಟ್ಟು ಮತ್ತೆ ಮುಗಿತು. ಎಷ್ಟು ರೂಪಾಯಿ ಆಯ್ತು ನಿಮಗೆ? ತಿಂದ ಇನ್ನೊಂದು 2 ಪೀಸ್ ಕೊಡಿ ಅವಳು ತಿನ್ಬಿಡ್ಲಿ ಅವಳು. ಅಮ್ಮ ವಸಂತಮ್ಮ 870 ರೂಪಾಯಿ ಅಷ್ಟೇ ಕಣಮ್ಮ. ಚೆನ್ನಾಗಿತ್ತ ಇಲ್ಲ ಹೇಳು? ಚೆನ್ನಾಗಿದ್ದು ಬಿಟ್ರೆ ಏನಿದ ಇದು 800 ರೂಪಾಯಿ. ಬಿಲ್ ತಮಗೆ ನಂಬಲ್ಲ ಅವರು. ಬಿಲ್ ಏನ್ ಮಾಡಿದೆ? 873 863 ಎಷ್ಟಾಯ್ತು? 1000 ರೂಪಾಯಿ ಆಯ್ತು. ಒಟ್ನಾಗ 800 ಚಿಲ್ಲರೆ. ಬಿಡಮ್ಮ ಒಂದ್ಸಲಿ ಏನ್ ಬಿಡಮ್ಮ ಲೈಫಲ್ಲಿ ಒಂದ್ಸಲಿ ತಿಂದ್ಬಿಟ್ರೆ ಈಟೇ ಉಣ್ಣದ್ ಬಿಡವ ನಾವು. ಬೇಡ ಉಣ್ಬೇಡ, ಒಂದ್ಸಲಿ ತಿಂದೋಡು ಚೆನ್ನಾಗಿತ್ತ. ಮುಂದಗಡೆ ಯಾವ್ದು ಅಲ್ಲ ನೋಡ ಜೀವನದಲ್ಲಿ ಒಂದ್ಸಲಿ ಇನ್ನೊಂದ್ಸಲಿ ನೀನೇ ತಿಂದೇ ಇಲ್ಲ ಅಂತ ಎಲ್ಲ ಜಾಸ್ತಿ ನೀರು ಕುಡಿತದಲ್ಲ. ಕುಡ್ದೇ ಕಣ್ಬಿಡ ಮನೆ ಪಿಸತಿನ ಕೊಂಡೆ ಕುಡಿದಾ ಕುಡಿ ಡ್ಯಾಡಿ. ಸೇರ್ಸ್ ವಾಟ್ ಅಬೌಟ್ ಯು? ಡ್ಯಾಡಿ ಅಂತ ನಾನು ಏನೋ ಮಾಡಲಿ ಕೊಡಿ ಕಾಸ. 873 ರೂಪಾಯಿ, 63 ರೂಪಾಯಿ. ಎಲ್ಲರೂ ಶೇರ್ ಕೊಟ್ರೆ ಸರಿ. ಇವಾಗ ಒಬ್ಬೊಬ್ರಿಗೆ ಬೀಳ್ತಾ ಇವಾಗ 2 4 6 8 ನಂದು 200 ರೂಪಾಯಿ, 200 ರೂಪಾಯಿ, 4 ಕಡೆ 800 ರೂಪಾಯಿ ಕೊಡೆ. ನೀನು 63 ರೂಪಾಯಿ ಕೊಡೆ. ಮ್ಯಾಗಡೆ ನಿಂದು 63 ರೂಪಾಯಿ ತಾಂಬಂದೆ ಗೆದ್ದೆ. ಇಲ್ಲ ಅಂದ್ರೆ ಓಡಿಸ್ಬಿಡ್ತೀನಿ ಇವಾಗ. ಇಲ್ಲೇ ಕೊಡಕ್ಕೆ
ಕಾಸು ಇಸ್ಕೊಬೇಕು 63 ರೂಪಾಯಿಂದ ಇಸ್ಕೊಂಬೋಗಿ ಓಡೋಗು 63 ರೂಪಾಯಿ ಕೊಡ್ಬೇಕಂತ ಏನು ಓತಿ ಹೋಗು ಅಯ್ಯೋ ಬರೀ ಹೋಗ್ಬೇಡ ಬರೀ ಎಲ್ಲ ಹುಷಾರ್ ತಪ್ತಾರ ಒಬ್ಬೊಬ್ರಿಗೆ. ಏನು ಓ ಏನೋ ಜೀವನದ ಒಂದೇ ಸಲ ತಿಂದಿರ್ತೀವಿ ಯಾವತ್ತಾರು ತಿಂದಿರ ಅಲ್ಲೇ ನೆಗಡಿ ಆಯ್ತು ನೀನು ಹುಟ್ಟಾಗಿದ್ದ ಒಂದ್ಸಲ ತಿಂದಿದ್ದ ನೆಗಡಿ ಒಂದ್ಸಲ ತಿಂದಿದ್ದ ನೀನು ತಿಂದಿದ್ದೀನಪ್ಪ ಅವನೇ ಬಡಿದು ನೀರು ಜಾಸ್ತಿ ಹೋಗ್ಬಿಟ್ಟ ಅದಕ್ಕೆ ಅದಕ್ಕೆಲ್ಲ ಏನ್ರಿ ಇವತ್ತಿಗೆ ಆಸ್ಪತ್ರೆಗೆ ಎತ್ತಕೊಂಡು ಹೋಗು ಅದಕ್ಕೆ ಇವ್ರು ಕೆಮ್ತಾಳಿಗಳು ಏನು ಕೊಡ್ಬೇಡ್ರಿ ನೀವು ಸಾಕು ಸಾಕಿರೇ ಈ ಅಂತಾನು ತಿಂದಿದ್ದೆ ನಾವು. ಅವತ್ತಿಂದ್ರ ಇವತ್ತಿಂದ ನಮ್ಮ ಜೀವನದಲ್ಲಿ ಒಂದ್ಸಲ ಏನಿರ್ತದೆ ಮತ್ತೆ ಚೆನ್ನಾಗಿಲ್ಲ ಹೊಡಿತಾ ಇದ್ದೀವಿ ಆಲೂಗಡ್ಡೆ ಒಂಚೂರು ಕಾಂಬದೆ ಕಮ್ಗದ ನನ್ನ ಮೂಲಕ ಹೋದ್ರೆ ನೀನ್ ತಾಳೆ ಇದನ್ನ ಫ್ರೆಂಚ್ ಫ್ರೈಸ್ ಅಂತ ತಾಳೆ 2 ಗಂಟೆ ಆದ್ರೂ ಬಂದು ಮನೆಗೆ ಉಂಡಲ್ಲ. ಏನಪ್ಪ ನೆಲಮಲ ಕಡೆಗೆ ಹೋದ್ರೆ 2 ಗಂಟೆ ಆದ್ರೂ ಬಂದು ಮನೆಗೆ ಉಂಡಲ್ಲ. ನಾನು ಬಿರಿಯಾನಿ ತಿನ್ಕೊಂಬತ್ತೀನಿ ಯಾರು ನಾನು ಮತ್ತೆ ಇವೆಲ್ಲ ತಂದಿದೆಯಲ್ಲ ಇವನ್ನ ನಿಮಗೆ ಹೋಗ್ಲಿ ಪಾಪ ಬಿರಿಯಾನಿ ಜೀವನದಾಗ ಒಂದ್ಸಲ ತಿಂದಿಲ್ಲ ಅಂತ ತಾಮದಿದ್ದೀನಪ್ಪ ಆ ಹೋಟ್ಲು ಬಿರಿಯಾನಿ ಪರ್ಯಾನಿ ತಿನ್ನಲ್ಲ. ನಿಮ್ಮದೇ ಮನೆ ಮಾಡ್ಕೊಂಡು ಮನೆ ತಿನ್ನೋದೇ ಸ್ವರ್ಗ. ಇವೆಲ್ಲ ಯಾರು ತಿಂತಾರೆ? ಏನಲ್ಲ ಮುರಿದಿದ್ದು ಮಯನೀಸ್ ಹೇಳು ಒಂದ್ಸಲಿ ಮಯಾನಿಸ್ ಏನ್ ತಗೊಂಡು ಮಾಡೋದಲ್ಲ ಏನತ್ರಪ್ಪ ಮೊಟ್ಟೆಲಿ ಹಾಕ್ಬಿಟ್ಟು ಚೆನ್ನಾಗಿ ಮೊಟ್ಟೆನ ಹಾಕೊಂಡು ಚೆನ್ನಾಗಿ ರುಬ್ಬಿಡ್ತಾರೆ ಹಾಕೊಂಡು ಬಿಳೆ ಬರ್ತದಲ್ಲ ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಡ್ತಾರೆ ಮಿಕ್ಸಿ ತರ ಹಾಕೊಂಡ್ರಿ ಅದನ್ನ ಅದು ಒಳ್ಳೆ ಇದು ತರ ಫಾರ್ಮ್ ಆಗ್ತದೆ ಗಟ್ಟಿಗೆ ಒಂಥರ ಇದು ಇದು ಮನೆ ತರ ಅದು ಟೊಮೊಟೊ ಸಾಸು ಇನ್ನ ಈ ತದೆ ಕುನ್ನಿ ನೋಡು ಇವತ್ತಿನ ಕಾಲ ಮಕ್ಳಿಗೆ ಹೇಳ್ಕೊಡ್ಬೇಕಾ ನೋಡು ಅವ್ಳು ಗೊತ್ತು ಟೇಸ್ಟ್ ಅಂದ್ರೆ ಏನು ಅಂತ ಹಾಕೊಂಡು ಮಾಡಿತಾವಳೆ ತಿನ್ನೆ ಇರೇ ಯಾವ್ದಾದ್ರು ಏನೇನು ಹಾಕೊಂಡು ತಿನ್ಬೇಕು ತಿನ್ನೇ ನೀನು ತೋರ್ಸೆ ಇವ ನೀನು ತಿಂತಿರೋದೇನೇ ಇವಾಗ ನೀನೇನು ತಿಂತಿರೋದು ಏ ಫ್ರೆಂಚ್ ಫ್ರೈಸ್ ತಿಂದ್ರೆ ಮಾಡೋ ಹಂಗೆ ಹೇಳ್ಕೊಡ್ತೀವಿ ಇದೇನೇ ಇದು ಇದೇನಿದು ಏ ಇದೇನೇ ಇದು ಅತ್ತಂಗೆ ಕೇಳೆ ಬೆಡ್ ರೊಟ್ಟಿ ಬರ್ಗರ್ ಅಯ್ಯೋ ಒಳ್ಳೆ ಕತೆ ತಮಗೆ ಬಿಲ್ ತಮ್ಮ ಕೊಡೆ ಅಪ್ಪಗೆ ಕಾಸು ಕೊಡ್ಲಿ ಶೇರ್ ಕೊಡ್ರಿ ಎಲ್ಲಾರು ನಾಳೆ ಬೆಡ್ ರೊಟ್ಟಿ ತಾಳೆ ನೀನು ಏ ತಾಳೆ ವೇಸ್ಟ್ ಆಗೋತಂತೆ ಡಸ್ಟ್ಬಿನ್ ನಿನ್ನ ಡಸ್ಟ್ಬಿನ್ ತಾಳೆ ಇವಾಗ ಎಂದೂ ತಿನ್ನಲ್ಲ ನಂದು ಚೆನ್ನಾಗಿಲ್ಲ ತಿಂದೆ ಕಚ್ಬಿಟ್ಟು ಹೋಗ್ಬಿಡಪ್ಪ ಅಂತ ಹೇಳಿ ನಿನ್ನ ಕಾಸ್ಬಿಟ್ಟು ಅದಕ್ಕೇನು 800 ರೂಪಾಯಿ ಏನ್ಬಿಟ್ರ ನೀನು ಎಜ್ಕೊಂತೀನಿ ತಿಂದ್ರೆ ಸಸ್ತು. ಅಯ್ಯೋ 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 ಎಲ್ಲಮ್ಮ ಇದೆ ನೀವೆಲ್ಲ ಪ್ರಪಂಚದಲ್ಲಿ ಒಬ್ರು ಹೊಸಸ್ಕು ಅಂತಾಳೆ ನಮ್ಮಮ್ಮ ಇವಳು ನೋಡ್ರೆ ಅಳ್ಸೋಗಿರೋದು ಅಂತಾಳೆ ನಮ್ಮ ಅಪ್ಪ ನೋಡಿದ್ರೆ ಏನಪ್ಪ ಯಾವತ್ತು ಮಾಡಿದ್ದೀರಲ್ಲ ಇನ್ನ ಇವತ್ತೇ ಮಾಡಿರೋದು ಅವಾಗ ತಾನೆ ಅದು ಹೋಗಿ ಆರ್ಡರ್ ಮಾಡಂದ್ರೆ ರೆಡಿ ಮಾಡೋದು ಅದನ್ನ ಇದು ಯಾರು ಗೊತ್ತಿಕ್ಕಾಗದೆ ನಾನು 10 ಕಿಲೋಮೀಟರ್ ಬರಬೇಡವಾ ಬಿಸಿನೇ ಇರ್ತದೆ ಹಿಂಗೆ ಇರೋದು ಯಾವ್ದು ಅಮೆರಿಕದ ನೆಲ್ಮಂಗ ನೆನ್ಮಂಗದ ಇದು ಯಾರು ತಿನ್ನೋದು ಇದನ್ನ ನೋಡಿ ನಾನು ತಾತ ಇವನೇ ಅದಕ್ಕೆಲ್ಲ ಓನರು ತಾತ್ನ ಅಮ್ಮಿಗೂ ನೆನ್ಸ್ಕೊ ಎಂದ ಬರ್ತು ಆ ತಿನ್ನಕ್ಕೆ ಜಿಮ್ಸ್ ಹೋಗ್ಬಿಡೋದು ಹಂಗ್ ಮಾಡಬಿಡ್ಲಿ ಇವಳು ತನ್ವಿ ಪ್ರಸಾದ ಆಳಿಗೆ ಕೊಟ್ಬಿಡು ಅದು ತಿಂದೆ ತನ್ವಿ ಪ್ರಸಾದ ತಿಂದಂಗೆ ಯಪ್ಪ ಯಾರಾದ್ರೂ ನೋಡ್ತೀರಿ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ರಿ ಇವಳೆ ಹಾಳು ಮಾಡಿದ್ಯಲ್ಲ ಒಗ್ಗೆಸ್ಬಿಟ್ಟಿದ್ದೀನ ಜೀವನದಲ್ಲಿ ತಿನ್ನೋದೇ ತರ ಮಾಡಾಕ್ಬಿಡ್ಲಿ ಇದನ್ನ ಅದು ನೋಡ್ರಿ ಅನಿಸ್ತದೆ ಹೇಳ್ರಿ ನೀವೆಲ್ಲ ತಿಳ್ಕೊಂಡ್ರೆ ನಂಗೆ ಗೊತ್ತಿಲ್ಲ ನಾನೇನ ಕಡೆ ಗೊತ್ತಾದ್ರು ನಾ ಹಸೆ ಗೊಂಚು ಅನ್ಕೊಂಡೆ ಯಪ್ಪ ಇವಳು ಎಂತ ಕಥೆ ತಿಂದ ತಾನೆ అందమ్మా అమ్మ మీరు తాగుతామమ్మ అమ్మ వసంతమ్మ ಒಂದೊಂದ್ಸರಿ ಕಚ್ಚಮ್ಮ ನೀಕಚ್ಚೆ ನೋಡಿ ವೇಸ್ಟ್ ಆಗೋದು ತಾಯಿ ಕಾಸ್ಬಿಟ್ಟಿದ್ದೀನಿ ಅಂದಪ್ಪ ಅಂದಪ್ಪ ನೀನು ತಿನ್ನಪ್ಪ ಚೆನ್ನಾಗದು ತಿನ್ನೆ ತಾಯಿ ತಿನ್ನೆ ಒಂದು ದಿವಸಲಿ ಏ ಟೊಮೊಟೊ ಸಾಸ್ ತಾಳೆಲೆ ತಾಳೆ ತಾಳೆ ಇಟ್ಕೊಳಪ್ಪ ತಿನ್ಸಿ ನೋಡ್ಗೆ ತಾಳಪ್ಪ ಟೊಮೊಟೊ ಸಾಸ್ ನನಗೆ ಯಾಪಿಸ್ತಿ ನಾನು ತಿಂತಿದ್ದ ನಲ್ಗಡ್ಸ್ಬಿಟ್ಲು ಅದೆಲ್ಲ ಯಾಪಿಸ್ಬಿಟ್ಟಿ ಇರೇ ತಿನ್ನಲ್ವಾ ಇವಾಗ ಅದಕ್ಕೆ ಇರಪ್ಪ ಎದ್ಬರಪ್ಪ ದೂರಿ 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 ಇದಳು ಮಂದೆ ಕಚ್ಚಿಪ್ಪದು
ಬಿಡಿ ತಿನ್ಸ್ತೆ ಬಿಡಿ. ನೀನ್ ಏನ್ ಅನ್ಕೊಂಡಿದ್ದೀನಿ ನೀನ್ ತಿನ್ಸಿದ್ದೀನಿ ಬಿಡಿ. ಏನೋ ಮಾಡ್ಕೊ. ನಾನು ಏನ್ ಅನ್ಕೊಂಡೆ ನೀನ್ ನೋಡ್ರಿ ಏನ್ ಅನ್ಕೊಂಡೆ ನೀನ್ ಏನ್ ಅನ್ಕೊಂಡೆ? ನೀನೇನಂತ ಅನ್ಕೊಂಡೆ? ಚಟ್ನಿ ಅವಳು ಹೊಟ್ಟೆ ಕಿತ್ತಲು. ಗಾಯ್ಸ್ ತಿನ್ನಲ್ಲ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿ ಬಿಸಾಕೋದ್ರು. ಇವ್ರು ತಿಂದ್ಬಿಟ್ಟು ನಾನು ತಿಂದಿದ್ದೀನಿ ಲಾಸ್ಟ್ಗೆ. ಕಾರಣ ನಾನು ಮುಂಚೆ ಆಯ್ಕೊಂಡು ತಿಂದಿದ್ದೀನಿ. ನೆಗಡೆ ಒಂದೇ ಪೀಸ್ ತಿಂದಿದ್ದು, ಒಂದು ಸ್ವಲ್ಪ ಬರ್ಗರ್ ತಿಂದು ಅಷ್ಟಿದೆ. ಇವರೆಲ್ಲ ತಿಂದು ಖಾಲಿ ಮಾಡಿ ಟೇಸ್ಟ್ ಮಾಡಿಬಿಟ್ಟು ನಾನು ತಿಂದಿದ್ದೀನಿ. ಎಲ್ಲೋ ಥರ ಎಲ್ಲೋ ನಾಯಿ ಥರ. ಮೇಡಮ್ಮ ನಿಂದ ಅಷ್ಟೇ ಮೇಡಮ್ಮ ನಿಂದೆಂದು ಕಮ್ಮಿಡಪ್ಪ. ಹೆಂಗಿತ್ತಪ್ಪ ಬಿಲ್ ಎಷ್ಟು ನೋಡಿದ್ರಪ್ಪ ಬಿಲ್ಲು? ಹೇಗಪ್ಪ ಬಿಲ್ ಎಷ್ಟದಪ್ಪ? ದಿವಸ ತುಡ್ಕೊಂಬರ್ಬೇಕಲ್ಲ ಇದು. ಒಂದು ದಿವಸ ಹುಡ್ಕೊಂಬತ್ತಿದ್ದ ತಿಂದ ನಾನೇ ದಿವಸ ಮತ್ತಿದ್ದ ಇವಾಗ ಅದನ್ನ ನೋಡಮ್ಮ ನೋಡಮ್ಮ ಹೆಂಗ್ ಮಾಡೋದು ಮಕ್ಕ ನೋಡಮ್ಮ ಹೆಂಗ್ ಮಾಡೋದೇ ಬಿಡೋ. ತಿಂದಿರ್ಲಿಲ್ಲ ತಿನ್ಸಿದ್ದಿ ಅಷ್ಟೇನೆ ಒಳ್ಳೇದಾಗಿ. ಅಷ್ಟನ್ಕ ಸುಮ್ಮನೆ ಆಗು. ಅದು ಬಿಟ್ಬಿಟ್ಟು ನಾವು ಜೀವಮಾನದಾಗೇನೆ ನಾವು ಇದನ್ನ ಬಾಯಿಗೆ ಇಕ್ಕಿರ್ಲಿಲ್ಲ. ಅದೇ ಮನೆಗೆ ಏನೋ ಕಬಾಬ್ ಮಾಡ್ಕೊಟ್ರೆ ತಿಂದಿದ್ದೀನಿ. ಅದು ಚೆನ್ನಾಗಿರೋದು ಇವೆಲ್ಲ ನಾವು ಇವಾಗ ಅಷ್ಟಾಗ ಯಾಕೆ ಚೆನ್ನಾಗಿತ್ತು ಹೇಳೋಗ್ಲಿ. ಯಾವ್ದ್ರಾಗೆ ಇವು ನಾನು ತಂದಿದ್ದು ಇಷ್ಟರಲ್ಲಿ ಯಾವ್ದು ಚಾಪ್ಸು, ಏನು ಚಾಪ್ಸು? ಚಿಕನ್ ಇದು KFC ಇದು KFC ಇದು ಅಫಿಷಿಯಲ್ KFC ಒಂದೇ ತಿನ್ನಕ ಇದನ್ನ ಕೈನ ಇನ್ನಿದ್ದವಲ್ಲ ಅದೇನೋ ಗೊಣ್ಗೊಣ್ಣಿ ನೋಡಿ ಇನ್ ಮ್ಯಾಲಿಂದ ವಿಡಿಯೋ ನೋಡಿದ್ರೆ ತಿನ್ನಕ್ಕೆ ಬರ್ಸ್ಕೊಳ್ಬಾರ್ದು. ಆ ಥರ ಮಾಡಾಕ್ಬಿಟ್ರೆ ನೀವು ಇಬ್ರು ಸೇರ್ಕೊಂಡು. ಹೆಂಗಸ್ತ ನಿನಗೆ ವಸಂತಮ್ಮರೇ ಸೂಪರ್ ಆಗಿತ್ತಾ? ಹಾ ಯಾಕೆ ಜಾಸ್ತಿ ಇಷ್ಟ ಆಗಿದ್ದು? ಅದೇ ಬ್ರೆಡ್ ರೋಟಿ 860 ರೂಪಾಯಿ. ಶೇರ್ ಕೊಡ್ರಪ್ಪ 200 ರೂಪಾಯಿ. 200 ರೂಪಾಯಿ ನಾನು ಬೆಳಗ್ಗೆ ಕೊಡ್ತೀನಪ್ಪ. ನಾನು ಶನಿವಾರ ಪೇಮೆಂಟು. ನೀನೇ ಗಾಡಿ ಕಳ್ಸ್ಕೊತಿದ್ದಿ ಶೇರ್ ಪೇಮೆಂಟ್ ಎಲ್ಲ ಕೊಡಪ್ಪ ಬಾವು. ಬೇರೆ ಕೆಲಸನೂ ಮಾಡಬೇಕು, ಕೂಲಿ ಕೆಲಸನೂ ಮಾಡಬೇಕು. ಗಾಡಿ ಕೆಲಸ ಮಾಡ್ತಾನಪ್ಪ ಅವತ್ತು ಮದುವೆ ಆದ್ಮೇಲೆ. ಹೋಗಿದ್ದೀನಿ ನಾವು ಮಾಡವ್ರಪ್ಪ. ನೀನ್ ಮದುವೆ ಆದ್ಮೇಲೆ ಹೌದಲ್ಲಪ್ಪ. ಬಟ್ ನಾನು ಬುದ್ಧಿ ಕಡೆಗೆ ಯಾವತ್ತೂ ನೋಡಿಲ್ಲ. ಅಷ್ಟೇನೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಆಮೇಲೆ ನಾಳೆಯಿಂದ ಜಿಮ್ಗೆ ಹೋಗ್ಬೇಕು ಅಂತ ಇದೇನೋ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ. ಯಾ ಜುಮ್ಗಿ ಬೇಡ ಹೋಗು. ಇಲ್ಲೇ ಬೊಗ್ಸಿ ಬತಾರೆ ದಾಲ್ ಕರ್ದಿ ಕಸಾಕು ಜುಮ್ಗಿನ ಚವಿಗೆ ಆತಿ. ನೋಡು KFC ಮೂಳೆನ ವೇಸ್ಟ್ ಮಾಡಬಾರ್ದು. ಕೊಟ್ಟಿರೋ 800 ರೂಪಾಯಿ ಮೂಳೆನ ಯೂಸ್ ಆಗಬೇಕು. ಆ ಡಬ್ಬನೇ ಇಕ್ಬಿಡೆ. ಡಬ್ಬ ಇಕ್ಕು ಬಾರೆ ತಿನ್ಕಂತದೆ. 800 ರೂಪಾಯಿ ಮೊಟ್ಟೆ ಕೋಳಿ 105 ರೂಪಾಯಿ ಕೆಜಿ. ಎಷ್ಟು ಕೆಜಿ 6 ಕೆಜಿ 5 ಕೆಜಿ 5 ಕೆಜಿ ಕೋಳಿ ಬರೋದು. 3 ಟೈಮ್ ತಿನ್ಬೋದಾಗಿತ್ತು. 3 ದಿವಸ ತಿನ್ಬೋದು. 9 ಕೆಜಿ ಬಾರ ಬರೋದು. ಅಚ್ಚುಕಟ್ಟಾಗಿ 3 ಟೈಮ್ ಚೆನ್ನಾಗಿ ತಿನ್ಬೋದಾಗಿತ್ತು. 800 ರೂಪಾಯಿ 9 ಕೆಜಿ ಬಿಡ್ಬೋದ? ಯಾವತ್ತನ ತಂದಿದ್ರಲ್ವ ನಿನಗೆ ಗೊತ್ತಾಗೋದು. ನಾನು 2 ಕೋಳಿ ತಗೊಂಡಿದ್ದ ಮೊನ್ನೆ ದೇವ್ರ ಮಾಡಕ್ಕೆ ಎಷ್ಟು ಕೆ ಆಗಿತ್ತು ಹೇಳು? 600 ರೂಪಾಯಿ. ಹೌದಾ? 9 ಕೋಳಿ ಬರ್ತಾವಂತೆ. ತಿನ್ಲೇವಾ? ಏನ ಹೇಳ್ತೀನಿ, ನೀನ್ ತರಂಗಿಲ್ಲ, ನಾವು ಮಾಡಂಗಿಲ್ಲ. ಮಾಡಿಕ್ಕೆ ನುಂಗ್ತಿ. ನಾವು ತಂದಾಕ್ತಿವಿ ಮಾಡ್ತೀವಿ ತಿಂತೀವಿ. ಮತ್ತೆ ಗಿನ್ನೆ ನೀನ್ ಹೇಳುದು ನೀನು ತರಬೇಕು. ಛಲ ಅನ್ನೋದಿರ್ಬೇಕು. ಮನೆ ಹೆಂಗ್ ಸಿಕ್ಕಳಪ್ಪ? ಸಕ್ಕರೆ ಎಷ್ಟು, ಉಪ್ಪೆಷ್ಟು, ಉಪ್ಪಿನ ಪ್ಯಾಕೆಟ್ ಎಷ್ಟು ಅದೆಲ್ಲ ಕೇಳಪ್ಪ ಎಷ್ಟು ಅಂತ. ನಾವು ಲೆಕ್ಕನೇ ಹಾಕಲ್ಲ, ನಾವು ತತ್ತೀವಿ. ಓ ಲೆಕ್ಕನೇ ಆಗ್ತದೆ ನೋಡಪ್ಪ. ಕುಬೇರನ ಎಂಡ್ರಿಗಳು ಓಹೋ ಲೆಕ್ಕನೇ ಆಗ್ತದೆ ತಮ್ಮದಂತೆ. ನಾನು ತಂದೇಳಕ್ಕಿದ್ದೀನಿ. ತಂದೇಳಕ್ ಇದ್ದೀನಿ ನೀನು ಬಿಟ್ಟಿ ಕುಮಾರ. ಅದಕ್ಕೇನೆ ಒಂದು ಸಕ್ಕರೆ ಉಪ್ಪಿನ ಇದು ಟೀ ಪುಡಿ ಪ್ಯಾಕೆಟ್ ಗೊತ್ತಿಲ್ಲ, ರೇಟ್ ಗೊತ್ತಿಲ್ಲ. ಒಂದು ಸಕ್ಕರೆ 1 kg ಎಷ್ಟು ಅಂತ ಗೊತ್ತಿಲ್ಲ. ಕೆಲಸ ಮಾಡು, ತಂದಿರೋ ಐಟಮ್ ಎಲ್ಲ ಖಾಲಿ ಆಗ್ಲಿ, ತಗೊಂಡೋಗಿ ಅಲ್ಲಿ ಬಿಡ್ರಿ. ಬಿಟ್ಬಿಟ್ಟು ನೀವು ಈಚೆ ಕಡೆ ಇರ್ಲಿ. ಏನೇನ್ ಬೇಕೋ ತಂಬರ್ಲಿ ನೋಡಿ. ಇನ್ನ 2-3 ತಿಂಗಳು ಆದ್ರೂ ಸುದ್ಗೋಂಗಿಲ್ಲ ಹೋಗು. ಅಷ್ಟದೇ ಮನೇಲಿ ಯಾದ್ರಲ್ಲ. ನಂಗೇನ್ ಬೇಕೋ ತೋರಿಸ್ಕೊತೀನಿ. 1 kg ಸಕ್ಕರೆ ಎಷ್ಟಮ್ಮ? 40 ರೂಪಾಯಿ. 40.